ಸ್ನೇಹಿತರೆ, ಒಂದು ಫೋಟೋ, ಒಂದು ಇನ್ಸ್ಟಾಗ್ರಾಮ್ ಸಿನಿಮ್ಯಾಟಿಕ್ ವಿಡಿಯೋ, ಆ ವಿಡಿಯೋ ಒಂದು 15 ಸೆಕೆಂಡ್ಸ್ ಆಫ್ ಇಂಟರ್ವ್ಯೂ ಇಂದ ನೋಡ್ತೀರಿ. ಬಟ್ ಅದ್ರ ಹಿಂದೆಗಡೆ ಇರುವಂತಹ ಒಂದು 15 hours ಆಫ್ ಎಫರ್ಟ್ಸ್, ಕೆಲವೊಮ್ಮೆ 15 years ಆಫ್ ಪ್ಲಾನಿಂಗ್ ಅಂಡ್ ಕೆಲವೊಮ್ಮೆ ಸುಮಾರು 15 years ಆಫ್ ಸ್ಟ್ರಗಲ್ಗಳನ್ನು ಕಾಣಿಸುತ್ತೆ. ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಸಕ್ಸಸ್ ನೋಡ್ತೀರಾ, ಬಟ್ ಅದ್ರ ಹಿಂದೆಗಡೆ ನಡೆಯುವಂತಹ ಸ್ಟ್ರಗಲ್ ಮತ್ತೆ ಎಫರ್ಟ್ಸ್ ಯಾರು ಕಾಣಿಸೋದಿಲ್ಲ. ಇವತ್ತು ನಾವು ಫೋಟೋಗ್ರಫಿ ಹೇಳ್ಕೊಡಲ್ಲ, ಕ್ಯಾಮ್ರಾ ಸೆಟ್ಟಿಂಗ್ಸ್ ಅಂತೂ ಖಂಡಿತವಾಗಿ ಹೇಳ್ಕೊಡಲ್ಲ. ಬಟ್ ಇಂದು ನಾನು ಹೇಳೋದು ಒಬ್ಬ ರಿಯಲ್ ಫೋಟೋಗ್ರಾಫರ್ನ ಬ್ಯಾಕ್ ಎಂಡ್ ಸ್ಟೋರಿ. ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶರ್ವಾ ಟಾಕ್ಸ್. ಇದು ಫೋಟೋಗ್ರಫಿ ಟ್ಯುಟೋರಿಯಲ್ ಚಾನಲ್ ಅಲ್ಲ, ಇದು ಗೇರ್ ರಿವ್ಯೂ ಚಾನಲ್ ಕೂಡ ಅಲ್ಲ, ಬಟ್ ಇದೊಂದು ಸ್ಟೋರಿ. ಈ ಸ್ಟೋರಿ ಪ್ರತಿಯೊಬ್ಬ ಫೋಟೋಗ್ರಾಫರ್, ವಿಡಿಯೋಗ್ರಾಫರ್, ಕಂಟೆಂಟ್ ಕ್ರಿಯೇಟರ್ ಅಂಡ್ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಇವರೆಲ್ಲರೂ ರಿಲೇಟ್ ಮಾಡುವಂತಹ ಒಂದು ಸ್ಟೋರಿ. ಸೋಷಿಯಲ್ ಮೀಡಿಯಾದಲ್ಲಿ ನಾವೆಲ್ಲರೂ ಬ್ಯೂಟಿಫುಲ್ ಫೋಟೋಸ್ ನೋಡ್ತೀವಿ, ಬ್ಯೂಟಿಫುಲ್ ಟ್ರಾವೆಲ್ ವಿಡಿಯೋಸ್ ನೋಡ್ತೀವಿ, ಅಂಡ್ ಕೆಲವೊಂದು ಸಿನಿಮ್ಯಾಟಿಕ್ ಡ್ರೋನ್ ಶಾಟ್ಸ್ ಕೂಡ ನೋಡ್ತೀವಿ, ಲಕ್ಸುರಿ ಲೈಫ್ ಸ್ಟೈಲ್ ಕೂಡ ಕಾಣಿಸುತ್ತೆ. ಬಟ್ ಅದನ್ನ ಒಂದು ಕ್ವಶನ್, ಆ ಫೋಟೋ ಕ್ಯಾಪ್ಚರ್ ಮಾಡಿದಂತಹ ಫೋಟೋಗ್ರಾಫರ್ ಜೀವನ ಹೇಗಿದೆ? ಅವ್ನು ನಿಜವಾಗಿ ಹ್ಯಾಪಿಯಾಗಿದ್ದಾನ? ಅವ್ನು ನಿಜವಾಗಿ ಹೂ ಮಾಡ್ತಿದ್ದಾನ? ಅಥವಾ ಕೇವಲ ಸರ್ವೈವ್ ಮಾಡ್ತಾ ಇದ್ದಾನೋ? ಎವ್ರಿ ಫೋಟೋಗ್ರಾಫರ್ ಸ್ಟೋರಿನೂ ಸ್ಟಾರ್ಟ್ ಆಗೋದು ಒಂದು ಮೊಬೈಲ್ ಕ್ಯಾಮ್ರಾ ಇಂದ ಅಥವಾ ಬಾರ್ಬರ್ ಕ್ಯಾಮ್ರಾ ಇಂದ, ಯೂಟ್ಯೂಬ್ನಲ್ಲಿ ನೋಡಿರುವಂತಹ ಒಂದು ಸಿನಿಮ್ಯಾಟಿಕ್ ವಿಡಿಯೋ ಇಂದ. ಅಂಡ್ ಸರಿ ಅವ್ರ ಡ್ರೀಮ್ ಹೋಗುತ್ತೆ, ನಾವು ಫೋಟೋಗ್ರಾಫರ್ ಆಗಬೇಕು, ನಾನು ಟ್ರಾವೆಲ್ ವಿಡಿಯೋಸ್ ಮಾಡಬೇಕು, ನಾನೊಂದು ಸಿನಿಮ್ಯಾಟಿಕ್ ವಿಡಿಯೋಸ್ ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಅಂತ, ನಾನು ನನ್ನ ಪ್ಯಾಷನ್ ಇಂದ ಆನ್ ಮಾಡಬೇಕು, ನನ್ನ ಫೋಟೋಸ್ ವೈರಲ್ ಆಗಬೇಕು, ಕಂಟೆಂಟ್ ವೈರಲ್ ಆಗಬೇಕು, ಈ ತರ ಸುಮಾರು ಆಸೆ ಖಂಡಿತವಾಗ್ಲೂ ಅವ್ರಿಗೂ ಸ್ಟಾರ್ಟ್ ಆಗುತ್ತೆ. ಆ ಡ್ರೀಮ್ ತುಂಬಾ ಪವರ್ಫುಲ್, ಯಾಕಂದ್ರೆ ಫೋಟೋಗ್ರಫಿ ಒಂದು ಜಾಬ್ ಅಲ್ಲ. ಇವಾಗ ಸನ್ಸೆಟ್ ನೋಡಿದಾಗ ಬೇರೆಯವರು ಆ ಸನ್ಸೆಟ್ ನೋಡ್ತಾರೆ, ಬಟ್ ಫೋಟೋಗ್ರಾಫರ್ ಆ ಸನ್ಸೆಟ್ ಇಂದ ಇರುವ ಆ ಸ್ಟೋರಿನ ಹೋಗುತ್ತಾರೆ. ದಟ್ಸ್ ಕಾಲ್ಡ್ ಫೋಟೋಗ್ರಫಿ ಮ್ಯಾಜಿಕ್. ಬಟ್ ಮ್ಯಾಜಿಕ್ ಒಂದು ಪ್ರೈಸ್ ಇರುತ್ತೆ, ಬಟ್ ಅದನ್ನ ಯಾರು ಹೇಳೋದಿಲ್ಲ. ಲೆಟ್ಸ್ ಟಾಕ್ ಅಬೌಟ್ ಇನ್ಸ್ಟಾಗ್ರಾಮ್. ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಏನು ನೋಡ್ತಾ ಇದ್ದೀರಾ? ಪರ್ಫೆಕ್ಟ್ ವೆಡ್ಡಿಂಗ್ ಶೋಟ್ಸ್, luxury travel videos, beautiful portraits, happy clients, successful creators. Everything looks perfect, but reality, ಬೆಳಗ್ಗೆ 4 ಗಂಟೆಗೆ ಅಲಾರಂ, 8 ಗಂಟೆಗೆ ಟ್ರಾವೆಲ್, 45 degrees of heat, 10 times battery change, 100 photos, 1000 files, ಮತ್ತೆ ನೈಟ್ 2 ಗಂಟೆವರೆಗೂ ಎಡಿಟಿಂಗ್. ಅದೇ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಆಗೋದು. ಒಂದು ಫೋಟೋ ಅದರಿಂದ ಇರುವಂತಹ ಪೇನ್ ಯಾರಿಗೂ ಕಾಣಿಸೋದಿಲ್ಲ. People love the result, but they never seen the pain, struggle behind it. And sometimes the process is really brutal. ಈಗ ಮತ್ತೊಂದು ರಿಯಾಲಿಟಿ, ಕ್ಯಾಮ್ರಾ ತಗೊಂಡ್ರೆ ದುಡ್ಡು ಬರುತ್ತೆ. ನೋ, ಫಸ್ಟ್ ಕಮ್ಸ್ ಸ್ಪೆಂಡಿಂಗ್, ದೆನ್ ಆಫ್ಟರ್ ಮೋರ್ ಅರ್ನಿಂಗ್, ಅಂಡ್ ಈವನ್ ಆಫ್ಟರ್ ಮೋರ್ ಸ್ಪೆಂಡಿಂಗ್. ಕ್ಯಾಮ್ರಾ, ಲೆನ್ಸ್, ಟ್ರೈಪಾಡ್, ಡ್ರೋನ್ಸ್, ಮೆಮೊರಿ ಕಾರ್ಡ್ಸ್, ಹಾರ್ಡ್ ಡ್ರೈವ್, ಪೆನ್ ಡ್ರೈವ್, ಲ್ಯಾಪ್ಟಾಪ್, ಸಾಫ್ಟ್ವೇರ್ ಸಬ್ಸ್ಕ್ರಿಪ್ಷನ್ಸ್, ಟ್ರಾವೆಲ್ ಎಕ್ಸ್ಪೆನ್ಸಸ್. ಒಬ್ಬ ಬಿಗಿನರ್ ಫೋಟೋಗ್ರಾಫರ್ಸ್ ಕ್ಯಾಮ್ರಾ ಪರ್ಚೇಸ್ ಮಾಡಿದ ಇಂದ ಅವನ ಜರ್ನಿ ಸ್ಟಾರ್ಟ್ ಆಗುತ್ತೆ. ಸಕ್ಸಸ್ ಅಲ್ಲ, ಎಕ್ಸ್ಪೆನ್ಸಸ್. ಫೋಟೋಗ್ರಫಿ ಈಸ್ ಒನ್ ಆಫ್ ದ ಫ್ಯೂ ಕೆರಿಯರ್ಸ್ ವೇರ್ ನೀವು ಅರ್ನ್ ಮಾಡೋದಕ್ಕಿಂತ ಸ್ಪೆಂಡ್ ಮಾಡೋದೇ ಜಾಸ್ತಿ ಇರುತ್ತೆ. ಯು ಹ್ಯಾವ್ ಟು ಇನ್ವೆಸ್ಟ್ ಮೋರ್ ಅಂಡ್ ನೋ ಬಡಿ ಟಾಕ್ಸ್ ಅಬೌಟ್ ಇಟ್. ಇವತ್ತು ಈ ಒಂದು ಕೆರಿಯರ್ಗೆ ಎಷ್ಟು ಕಾಂಪಿಟೇಷನ್ ಇದೆ ಅಂತಂದ್ರೆ, ಒಂದು ವೆಡ್ಡಿಂಗ್ ನಲ್ಲಿ ಒಂದು 10+ ಫೋಟೋಗ್ರಾಫರ್ಸ್ ಇರ್ತಾರೆ, ಒಂದು ಸಿಟಿನಲ್ಲಿ 1000 ಕ್ರಿಯೇಟರ್ಸ್ ಇರ್ತಾರೆ, ಪ್ರತಿದಿನ ಹೊಸ ಇನ್ಸ್ಟಾಗ್ರಾಮ್ ಪೇಜಸ್ ಕ್ರಿಯೇಟ್ ಆಗುತ್ತೆ, ಪ್ರತಿದಿನ ಹೊಸ ರೀಲ್ಸ್, ಪ್ರತಿದಿನ ಹೊಸ ಟ್ಯಾಲೆಂಟ್ ಕ್ರಿಯೇಟ್ ಆಗ್ತದೆ ಇರುತ್ತೆ. ವಾಟ್ ಸೆಪರೇಟ್ಸ್ ವಿನ್ನರ್ಸ್? ಎ ಗುಡ್ ಕ್ಯಾಮರಾ? ನೋ. ಮೋರ್ ಫಾಲೋವರ್ಸ್? ನೋ. ದ ಆನ್ಸರ್ ಈಸ್ ಕನ್ಸಿಸ್ಟೆನ್ಸಿ. ಫೋಟೋಗ್ರಫಿನಲ್ಲಿ ಟ್ಯಾಲೆಂಟ್ ನಿಮಗೆ ಸ್ಟಾರ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡಿದೆ, ಬಟ್ ನಿಮಗೆ ಲಾಂಗ್ ಟರ್ಮ್ ಅಲ್ಲಿ ಸರ್ವೈವ್ ಆಗಬೇಕಂದ್ರೆ ಒಂದು ಕನ್ಸಿಸ್ಟೆನ್ಸಿ ಒಂದು ಮೇಜರ್ ರೋಲ್ ಪ್ಲೇ ಮಾಡುತ್ತೆ. ಸೊ ಆಫ್ಟರ್ ಆಲ್ ದೀಸ್ ಸ್ಟ್ರಗಲ್ಸ್, ಯಾಕೆ ಫೋಟೋಗ್ರಾಫರ್ ಕ್ವಿಟ್ ಮಾಡಲ್ಲ? ಯಾಕೆ ಮತ್ತೆ ಮತ್ತೆ ಕ್ಯಾಮರಾ ಹಿಡಿತಾರೆ ಅಂದ್ರೆ, ಒಂದು ಪರ್ಫೆಕ್ಟ್ ಶಾಟ್, ಒಂದು ಪರ್ಫೆಕ್ಟ್ ಜೆನ್ಯೂನ್ ಸ್ಮೈಲ್, ಒಂದು ಎಮೋಷನಲ್ ಮೂವ್ಮೆಂಟ್, ಒಂದು ರೈಟ್ ಫ್ರೇಮ್ ಸಮ್ಟೈಮ್ಸ್ ಮೇಕ್ ದ ಸ್ಟ್ರಗಲ್ ವರ್ತ್ ಇಟ್. ಬಿಗ್ಗೆಸ್ಟ್ ಕಾಂಪಿಟೇಷನ್ ಇನ್ ಫೋಟೋಗ್ರಫಿ ಕಾಂಪಿಟೇಷನ್ ಅಲ್ಲ, ಮನಿ ಅಲ್ಲ, ಇನ್ ದ ಕ್ಯಾಮರಾ ನೋ. ದ ಬಿಗ್ಗೆಸ್ಟ್ ಚಾಲೆಂಜ್ ಈಸ್ ಕ್ಲೈಂಟ್ಸ್, ಲೇಟ್ ಪೇಮೆಂಟ್ಸ್, cancelled project, broken promises, and one day a client taught me a lesson that I never forget. This episode, the first client disaster, or the project, or the client, or the mistake. The lesson that almost made me to quit photography journey. If you are a photographer, the biggest struggle is coming money. If you are planning to become a photographer, then tell me why. Because the series is not about photography, all about the people behind the camera. This is Paul Sharma from Sharma Talks. This is Sharma Talks. Trust me, the real story just started beginning.